ನಮಸ್ತೆ ವೀಕ್ಷಕರೇ, ಶುಭೋದಯ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಸಂಖ್ಯಾಶಾಸ್ತ್ರ, ಪ್ರಶ್ನಾಶಾಸ್ತ್ರ ಮತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿಯವರು. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೀಕ್ಷಕರೇ, ಗುರುಗಳನ್ನು ಬರಮಾಡಿಕೊಂಡಿದ್ದಾಯಿತು. ಗುರು ಸಂಕ್ರಮಣದಿಂದ ಮೇಷರಾಶಿ ಮೇಷ ಲಗ್ನಕ್ಕೆ ಯಾವೆಲ್ಲ ಪರಿಣಾಮಗಳಿದೆ ಅನ್ನೋದನ್ನ ಹಿಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ರು. ಇವತ್ತು ವೃಷಭ ರಾಶಿ ವೃಷಭ ಲಗ್ನಕ್ಕೆ ಯಾವೆಲ್ಲ ಪರಿಣಾಮಗಳಿದೆ, ಯಾವೆಲ್ಲ ಶುಭ ಫಲಗಳನ್ನು ಅನುಭವಿಸಲಿದ್ದಾರೆ ಅನ್ನೋದ್ರ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಗುರುಗಳೇ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಗುರು ಜೂನ್ 2ಕ್ಕೆ ಕರ್ಕಾಟಕ ರಾಶಿ ಪ್ರವೇಶ ಆಗ್ತಾನೆ. ಕರ್ಕಾಟಕ ರಾಶಿಗೆ ಪ್ರವೇಶ ಆಗಿರ್ತಕ್ಕಂಥ ವೃಷಭ ಲಗ್ನದವರು, ವೃಷಭ ರಾಶಿಯವ್ರಿಗೆ ಹೇಗಿರುತ್ತೆ, 3ನೇ ಮನೆಗೆ ಪ್ರವೇಶ ಆಗ್ತಾ ಇದೆ. 8ನೇ ಅಧಿಪತಿ 11ನೇ ಅಧಿಪತಿ, 3ನೇ ಮನೆ ಪರಾಕ್ರಮ ಸ್ಥಾನ, ಧೈರ್ಯದಿಂದ ಇರ್ತಕ್ಕಂಥದ್ದು ಅಂತ ಬರುತ್ತೆ. ಆದರೆ ಭಾಳ ಇಂಪಾರ್ಟೆಂಟಾಗಿ 3ನೇ ಮನೆ ಎಫರ್ಟ್ ಜಾಸ್ತಿ. ಗುರುದಶ, ಗುರುಭುಕ್ತಿ, ಗುರು ಅಂತರ್ಭುಕ್ತಿ ಇದ್ದಾಗ ನಿಮಗೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಬೇಕು, ಅತ್ಯಂತ ಹೆಚ್ಚಿನ ಎಫರ್ಟ್ ಹಾಕಬೇಕು, ಶ್ರಮ ಜಾಸ್ತಿ. ಹಾಗೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗುತ್ತೆ. ಅವ್ರದ್ದೇನಾದರೂ ಇದು ಬಂದಿರಬೇಕು, ಅದು ಗುರುದಶ ಗುರುಭುಕ್ತಿ ಬಂದಿದ್ದರೆ ಹಿನ್ನಡೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ವೃತ್ತ ತಿರುಗಾಟ ಇರ್ತಕ್ಕಂಥದ್ದು, ಲಾಭ ಕಮ್ಮಿ ಇರ್ತಕ್ಕಂಥದ್ದು ಬರುತ್ತೆ. ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಲಾಭ ಜಾಸ್ತಿ. ಯಾಕೆ ಅಂದರೆ 3ನೇ ಮನೆ ನಾವು ಯಾವಾಗಲೂ ಕೂಡ ಕಮಿಷನ್ ಅಂತ ಹೇಳ್ತೀವಿ. ಕಮಿಷನ್ ಜಾಸ್ತಿ ಬರಬೇಕು ಬಿಸ್ನೆಸ್ಸಲ್ಲಿ. ಸೊ ಅವ್ರಿಗೆ ಒಳ್ಳೆಯದಾಗುತ್ತೆ. ವಿವಾಹದಲ್ಲಿ ಮಾತುಕತೆ ಆಗ್ತಾನೆ ಇರುತ್ತೆ, ಬಟ್ ಫೈನಲೈಸ್ ಆಗೋದು ಕಷ್ಟ. ಫೈನಲೈಸ್ ಆಗೋದು ತುಂಬಾ ಕಷ್ಟ. ಫೈನಲೈಸ್ ಬೇಗ ಆಗೋದೇ ಇಲ್ಲ. ಯಾಕೋ ಒಬ್ಬರು ನೋಡಿದ್ವಿ, ತುಂಬ ಪರಿಚಯ ಮಾಡ್ಕೊಂಡಿವ್ರನ್ನ, ಅವ್ರು ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಹೇಳಿ 3 ತಿಂಗಳು ಬಿಟ್ಕೊಂಡ್ಬಂದರು, ಹೋದರು, ಇಮಿಡಿಯೇಟಾಗಿ ಹೇಳಲಿಲ್ಲ. 1 ತಿಂಗಳು ಆದಮೇಲೆ ಆಯಿತು ನಮ್ಗೆ ಇಂಟ್ರೆಸ್ಟ್ ಇದೆ ಮಾಡೋಣ ಅಂತ ಹೇಳಿದ್ರು, ಆಯಿತು ಮಾತುಕತೆಗೆ ಬರ್ತೀವಿ ಅಂತೇಳಿ 6 ತಿಂಗಳಾಯಿತು, ಇನ್ನೂ ಏನೂ ಹೇಳ್ತಾಯಿಲ್ಲ. ನಾವು ಇಲ್ಲಿ ಒಳ್ಳೆಯ ಸಂಬಂಧ ಅನಿಸ್ತಾ ಇದೆ, ಬೇರೆ ಕಡೆ ನೋಡಬೇಕು ಅನ್ನಿಸ್ತಾನೂ ಇಲ್ಲ, ಇದನ್ನು ಬಿಡಬೇಕು ಅನ್ನಿಸ್ತಾನೂ ಇಲ್ಲ, ಒಂಥರ ಕನ್ಫ್ಯೂಷನ್ಲಿದ್ದೀವಿ, ಈ ರೀತಿಯಾಗಿ ಬರುತ್ತೆ. ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ, ಒಂದು ರೀತಿ ಏನಂತಾರೆ, ಒಂದು ಸಂಭಾಷಣೆಯ ರೀತಿ ಇರ್ತಕ್ಕಂಥದ್ದು ಉತ್ತಮವಾಗಿದೆ. ಹಾಗೆ ಆರೋಗ್ಯದಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿ ಸಮಸ್ಯೆ ಇರ್ತಕ್ಕಂಥದ್ದು. ಆರೋಗ್ಯದಲ್ಲಿರ್ತಕ್ಕಂಥವ್ರಿಗೆ ಸಮಸ್ಯೆ ಇರ್ತಕ್ಕಂಥದ್ದು. ಯಾಕೆಂದರೆ 8ನೇ ಮನೆಗೆ 8ನೇ ಮನೆ 3ನೇ ಮನೆ, 8ನೇ ಮನೆಗೆ 8ನೇ ಮನೆ 3ನೇ ಮನೆ. ಆ ವಿಚಾರದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ, ಸ್ವಲ್ಪ ಉಲ್ಬಣವಾಗ್ತಕ್ಕಂಥದ್ದು. 3ನೇ ಮನೆಯೂ ಟ್ರಿಗರ್ ಆಫ್ ಡಿಸೀಸ್ ಅಂತಲೂ ಕರೀತಾರೆ. ಹಾಗೆ ಮೋಸ್ಟ್ ಇಂಪಾರ್ಟೆಂಟು ಇಲ್ಲಿ ಏನಾದರೂ ನಿಮಗೆ ಸಮಸ್ಯೆ ಆಗಿದ್ದರೆ, ಗುರುವಿಂದ ಏನಾದರೂ ನಿಮಗೆ ಬದಲಾವಣೆ ಸಮಸ್ಯೆ ಆಗಿದ್ದರೆ, ನಿಮ್ಮ ತಂಗಿ ಅಥವಾ ತಮ್ಮನಿಗೆ ಸ್ವೀಟನ್ನು ಕೊಡ್ತಕ್ಕಂಥದ್ದು, ಹಳದಿ ಕಲರ್ ಸ್ವೀಟ್, ಯಾವುದಾದ್ರು ಹಳದಿ ಕಲರ್ ಸ್ವೀಟ್ನ ಗುರುವಾರ ದಿವಸ 4 ವಾರ ಕೊಡಿ. ಈ ಗುರು ಪ್ರವೇಶ ಆಗಿರ್ತಕ್ಕಂಥ ಒಂದು ಕರ್ಕಾಟಕ ರಾಶಿಗೆ, ವೃಷಭ ಲಗ್ನದವ್ರಿಗೆ ಉತ್ತಮವಾಗಿರುತ್ತೆ. ಸರ್ ನನಗೆ ತಮ್ಮನೂ ಇಲ್ಲ ತಂಗಿನೂ ಇಲ್ಲ, ಕಸಿನ್ಸ್ ಕೊಡಿ. ಇಲ್ಲಾಂದರೆ ನಿಮ್ಗಿಂತ ಚಿಕ್ಕವ್ರು ಇರ್ತಕ್ಕಂಥವ್ರಿಗೆ ದಾನವನ್ನು ಮಾಡ್ತಕ್ಕಂಥದ್ದು ಅಥವಾ ಸ್ವೀಟನ್ನು ಕೊಡ್ತಕ್ಕಂಥದ್ದು. ಇಲ್ಲಿ ಗುರು ಗ್ರಹ ನಿಮಗೆ ಉತ್ತಮವಾಗಿರುತ್ತೆ. ಯಾರಿಗಿದು? ವೃಷಭ ಲಗ್ನ ವೃಷಭ ರಾಶಿಯವರಿಗೆ. ಇನ್ನು ಮುಂದಿನ ರಾಶಿ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ವೀಕ್ಷಕರೇ ಕೇಳಿಸ್ಕೊಂಡ್ರಲ್ಲ,
ವೃಷಭ ರಾಶಿ ವೃಷಭ ಲಗ್ನದವರಿಗೆ ಯಾವೆಲ್ಲ ಪರಿಣಾಮಗಳಿದೆ ಗುರು ಸಂಕ್ರಮಣದಿಂದ ಅನ್ನೋದನ್ನ ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ, ಹೆಚ್ಚಿನ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳಬಹುದಾಗಿದೆ. ಮತ್ತೆ ಆಗ್ತಾರ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಿ ಗುರುಜಿಯವರೊಟ್ಟಿಗೆ ನೇರವಾಗಿ ಮಾತನಾಡಿ ಅಂತ ಹೇಳ್ತಾ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನರಹರಿ ಪ್ರಭು ಅಂತ ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಮಗನ ಡೇಟ್ ಆಫ್ ಬರ್ತ್ ಹೇಳಿ. 31st August 2003. 31st August 2003. ಸಮಯ ಬೆಳಿಗ್ಗೆ 9:59. ಓಕೆ, ಬೆಳಿಗ್ಗೆ 9:59. ಹುಟ್ಟಿದ ಸ್ಥಳ? ಬೆಂಗಳೂರು. ಬೆಂಗಳೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಸರ್? ಅವ್ರದ್ದು ಎಜುಕೇಶನ್ ಬಗ್ಗೆ. ಏನ್ ಮಾಡ್ತಾ ಇದ್ದಾರೆ ಇವಾಗ ಎಜುಕೇಶನ್? ಅವ್ರು ಇವಾಗ ಮಾಸ್ಟರ್ಸ್ ಡಿಗ್ರಿ ಮಾಡ್ತಾ ಇದ್ದಾರೆ US ಅಲ್ಲಿ. ಓಕೆ, ಮುಂದೆ ಹೇಗೆ ಆಗುತ್ತೆ ಅಂತ. ಗುರುಗಳಿದ್ದಾರೆ, ಮಾತನಾಡಬಹುದು. ಗುರುಜಿ ನಮಸ್ತೆ. ಡಿಗ್ರಿ ಮಾಡೋವರೆಗೂ ನಿಮಗೆ ಭಯ ಇರಲಿಲ್ಲ, ಅದ್ಯಾಕೋ ಮಾಸ್ಟರ್ ಮಾಡಿದಾಗ ಯಾಕೆ ಭಯ? ಅಲ್ಲಿ ಇವಾಗ ಚೇಂಜಸ್ ಆಗ್ತಾ ಇದೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಇಂದ. ನೀವು ಕೆಲಸದ ಬಗ್ಗೆ ಭಯನೋ ಓದೋದ್ ಬಗ್ಗೆ ಭಯನೋ? ಓದೋದು ಮುಂದೆ ಹೇಗೆ ಆಗುತ್ತೆ ಮಾಸ್ಟರ್ಸ್ ಆದ್ಮೇಲೆ. ಹಾ, ನೀವು ಕೆಲಸದ ಬಗ್ಗೆ ಕನ್ಫ್ಯೂಷನ್ ಇದೆ. ನೀವು ಕೇಳ್ತಕ್ಕಂಥ ವಿಚಾರವೇ ಕರೆಕ್ಟ್ ಆಗಿಲ್ಲ. ಯುವರ್ ಕ್ವಶನ್ ಇಸ್ ಕಂಪ್ಲೀಟ್ಲಿ ರಾಂಗ್. ಹೆಂಗಿದ್ರು ಎಜುಕೇಶನ್ ಸೇರಿದ್ಮೇಲೆ ಮುಗಿಸ್ತಾರೆ. ಕೆಲಸ ಅಲ್ಲೇ ಸಿಗುತ್ತಾ ಅನ್ನೋದಲ್ವಾ ನಿಮ್ಮ ಪ್ರಶ್ನೆ? ಅಲ್ಲ, ಮುಂದೆ PhD ಮಾಡ್ಬೇಕಾ ಆಗುತ್ತಾ ಇಲ್ವಾ ಅಂತ. PhD ಮಾಡಬೇಕು ಅಂತಂದ್ರೆ ಅಲ್ಲಿ ಏನು ರಿಸ್ಟ್ರಿಕ್ಷನ್ ಇದೆಯಾ? ಅದನ್ನ ಹೇಳಿ ನನಗೆ. ಅದು ಅಡ್ಮಿಷನ್ಗೆ ತುಂಬಾ ಪ್ರೀ ರಿಕ್ವಿಸಿಟ್ ಎಲ್ಲ ಇದೆ. ಅದು ಇವಾಗ ಅಂದ್ರೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಯಾರು ಟ್ರಂಪ್ ಹೇಳಿದ್ರಾ? ಟ್ರಂಪ್ ಅಂದ್ರೆ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಸ್ಪಾನ್ಸರ್ಸ್ ಎಲ್ಲ ಇವಾಗ ಒಂದು ಮಾತು ಹೇಳ್ತೀನಿ ಸ್ವಲ್ಪ ಸರ್, ಕಮ್ಮಿ. ಒಂದು ಮಾತು ಹೇಳ್ತೀನಿ ಕೇಳಿ. ಯಾವುದೇ ಕಂಟ್ರಿ ಹಾ, ಎಜುಕೇಷನಲ್ಲಿ ದುಡ್ಡು ಬರ್ತಾ ಇದೆ ಅಂದರೆ ಬಿಡಲ್ಲ. ಅದು PhDಲೂ ದುಡ್ಡು ಸಿಗುತ್ತೆ ನನಗೆ ಅಂತಂದರೆ ಹಾಕೊಂಡ್ಬಿಡ್ತಾರೆ. ಕೆಲಸದ ವಿಚಾರ ಬಂದಾಗ ಸಿಗಲ್ಲ. UK ಫಾರ್ ಎಕ್ಸಾಂಪಲ್, UKಲಿ ನೀವು ಯಾವ ಒಳ್ಳೆ ಕಾಲೇಜ್ಗೆ ಹೋದ್ರೂ ಕೂಡ ಎಲ್ಲ ಒಳ್ಳೆ ಕಡೆ ಓಪನಿಂಗ್ ಕೊಟ್ಬಿಡ್ತಾರೆ, ಸೇರ್ಕೊಂಡ್ಬಿಡ್ಬೋದು. ಆದರೆ ಅಲ್ಲಿ ಜಾಬ್ಗೆ ಇಲ್ಲ, ಒದ್ದಾಡಬೇಕು. ಎಷ್ಟು ಜನ ಡಿಗ್ರಿ, ಹೈಯರ್ ಡಿಗ್ರಿ, ಮಾಸ್ಟರ್ಸ್ ಡಿಗ್ರಿ ಮುಗಿಸ್ಕೊಂಡು ಒಂದೊಂದು ವರ್ಷ ಆಗಿರುತ್ತೆ, ಕೆಲಸ ಸಿಗ್ತಾ ಇರಲ್ಲ. ನಿಮಗೆ ಮೂಲ ಅಷ್ಟೊಂದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲೇ ಇರೋಕ್ಕೆ ಸಾಧ್ಯನಾ ಅನ್ನೋದು ನಿಮ್ಮ ಪ್ರಶ್ನೆ ಇರಬೇಕು ಅಂತ ನನ್ನ ಅನಿಸಿಕೆ, ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. PhD ಮಾಡಿಬಿಡ್ಲಿ, ಯಾಕಂದರೆ PhD ಮಾಡೋಕ್ಕೆ ಸ್ಕಾಲರ್ ಸಿಕ್ಕರೆ ಓಕೆ. ಅಲ್ಲಿ ಕೆಲವೊಂದು ಸತಿ ಲಕ್ಷಾಂತರ ರೂಪಾಯಿ ಕೊಡಬೇಕು. ನೋಡೋಣ, ಗುರುದಶೆ ನಡೀತಾ ಇದೆ. ಗುರುದಶೆ ಕಾಂಬಿನೇಷನಲ್ಲಿ 10 ಇದೆ. ಎಲ್ಲರೂ ಒಂದು ಕಡೆ 10 ಇರಬೇಕು. ಎಸ್ ಇದೆ. 10 20%ಅಲ್ಲಿದೆ. ನೇಮ್ ಆ್ಯಂಡ್ ಫೇಮ್ ಮತ್ತು PhDಗೆ 10ನೇ ಮನೆ ಭಾಳ ಇಂಪಾರ್ಟೆಂಟು. ದಶದಲ್ಲಿ ತೋರಿಸ್ತಾ ಇದೆ, ಮಾಡೇ ಮಾಡ್ತಾರೆ. ಆದರೆ ನನ್ನ ಪ್ರಕಾರ ಅಮೇರಿಕದಲ್ಲೇ ಮಾಡ್ತಾರಾ ಅದು ಸ್ವಲ್ಪ ನಾನು ಹೇಳೋದು ಕಷ್ಟ. ಈಗ ಸದ್ಯಕ್ಕೆ ಗುರುದಶ ಬಂದಿರೋದ್ರಿಂದ ಶನಿ ಭುಕ್ತಿಲಿ ಅವ್ರಿಗೆ ಸಕ್ಸಸ್ ಹೊಂದುತ್ತೆ ಇಲ್ಲಿಂದ 3 ಇಯರ್ಸ್ ಒಳಗಡೆ. ಸಕ್ಸಸ್ಗೆ ಕಾರಕ ಆಗಿರ್ತಕ್ಕಂಥ 10ನೇ ಮನೆ ಬಲಗೈ ತೋರ್ಬಳಿಗೆ ಒಂದು ಎಲ್ಲೋ ಸಫೈರ್ ಧರ್ಸಕ್ಕೆ ಹೇಳಿ, ಸಕ್ಸಸ್ ಆಗುತ್ತೆ. ಎಜುಕೇಷನ್ ಏನೂ ಪ್ರಾಬ್ಲಮ್ ಆಗಲ್ಲ ಎಲ್ಲೂ. ಯಾವ ಕಂಟ್ರಿನೂ ಇದು ಎಜುಕೇಷನ್ಗೆ ಬರಬೇಡ ಅಂತ ಹೇಳಲ್ಲ. ಯಾಕಂದ್ರೆ ದುಡ್ಡು ಬರುತ್ತೆ, ಲಾಭ ಅವ್ರಿಗೆ, ಇನ್ಕಮಿಂಗು. ಅಲ್ಲಿ ಜಾಬ್ ಕೊಡಬೇಕು ಅಂದಾಗ ಎಜುಕೇಷ್ನಲ್ ವೀಸಾ ಕೊಟ್ಬಿಡ್ತಾರೆ. ಅವ್ರಿಗೆ ಜಾಬ್ ವೀಸಾ ಎಲ್ಲ ಕಷ್ಟ. ಅದೆಲ್ಲ ಕಡೆನೂ ಹಂಗೇ ಇರೋದು. ನೀವು ಆಸ್ಟ್ರೇಲಿಯಾಗೆ ಎಜುಕೇಷನ್ ಓಡೋಗ್ಬೋದು. ಆಸ್ಟ್ರೇಲಿಯಾದಲ್ಲಿ ಕೆಲಸ ಸಿಗಬೇಕು ಅಂದರೆ ಸಿಕ್ಕಿಲ್ವಾ, ಹಾಂ ನಡಿ ನಿಮ್ಮೂರಿಗೆ ಅಂತಾರೆ. ಆ ಥರ ದಂಧೆ, ಅವರೂ ಬಿಸ್ನೆಸ್ ಮೆನ್ನೇ. ಈ ಸರ್ಕಾರಗಳು ನನ್ನ ಪ್ರಕಾರ ತಲೆಯಲ್ಲಿ ಇಟ್ಕೋಬೇಕು, ಅವರೆಲ್ಲ ಬಿಸ್ನೆಸ್ ಮೆನ್ ಅಂತ ಇಟ್ಕೋಬೇಕು. ಎಲ್ಲಿ ಆದಾಯ ಬರುತ್ತೋ ಅದನ್ನು ನೋಡ್ತಾರೆ. ಎಲ್ಲಿ ನಾನು ದುಡ್ಡು ಕೊಟ್ಬಿಟ್ಟು ಇವ್ನು ಸಾಕಬೇಕು ಅಲ್ಲಿ ಕಳಿಸ್ತಾರೆ ಅಷ್ಟೇ. ಎಲ್ಲ ಬಿಸ್ನೆಸ್ಸೇ. ರಾಜಕೀಯ ಅಂತ ಅಂದಿದ ತಕ್ಷಣ ಅದೇನು ಬಿಸ್ನೆಸ್ ಅಲ್ವಾ? ಪಕ್ಕಾ ಬಿಸ್ನೆಸ್ ಅದು. ಅದು ಎಂಥ ಬಿಸ್ನೆಸ್ ಅಂತಂದರೆ ವಿತೌಟ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಅಂದರೆ ರಾಜಕೀಯ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಗುರುಜಿಯವರ ನಂಬರ್ಗೆ ನೇರವಾಗಿ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ ಮಾ, ತಮ್ಮ ಹೆಸರು ಹೇಳಿ. ಜಾನಕಮ್ಮ ಗುರುಜಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಅಕ್ಕನ ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಮನೆ ತಗೊಂಡಿದ್ದಾರೆ ಅವರು. ಓಕೆ.
ಅದು ಮನೆ ಅವನ ಹೆಸರಿಗೆ ಮಾಡ್ಬೇಕು ಅಂತ ಹೇಳಿ ಮನೆ ಆಗುತ್ತಾ ಹೆಂಗೋ ಕೇಳೋಣ ಅಂತ ಮೇಡಮ್. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 13 ಮೇಡಮ್. 13. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಈ ಪ್ರಶ್ನೆ ನಂಗೆ ಅರ್ಥ ಆಗಿಲ್ಲ. ನಾನು ನೋಡ್ಬೇಕು ಅಂದ್ರೆ ಪ್ರಶ್ನೆ ನಂಗೆ ಅರ್ಥ ನಮ್ಮ ಆಗಿಲ್ಲ. ಅಕ್ಕವರು ಮನೆ ತಗೊಂಡಿದ್ದಾರೆ ಗುರುಜಿ, ಅದು ಮಗನ ಹೆಸರಿಗೆ ಮಾಡ್ಬೇಕು ಅಂತ ಇದ್ದಾರೆ, ಆಗುತ್ತಾ ಹೆಂಗ ಅಂತ, ಅವ್ನಿಗೆ ಆಗ್ಬರ್ತೈತೆ ಹೆಂಗ ಕೇಳೋಣ ಅಂತ ಗುರುಜಿ. ಇದು ಯಾವ ರೀತಿ ಪ್ರಶ್ನೆ? ಆಗ್ ಬರುತ್ತಾ ಅನ್ನಕ್ಕೆ ಅಲ್ಲ, ಅವ್ರು ಉಳಿಸ್ಕೊಂತಾರ ಇಲ್ವಾ ಅದವ್ರು ಹೇಳ್ತಾರೆ. ಅಲ್ಲ ಗುರುಜಿ, ಅವನ ಹೆಸರು ಮಾಡಿದ್ರೆ ಮನೆ ಅವ್ನಿಗೆ ಆಗುತ್ತಾ ಇಲ್ವೋ, ಆಗ್ ಬರ್ತೈತೆ ಅಂದ್ರೆ ಈಗ ಅವರು ಬೀದಿಲಿದಾರಾ ಛತ್ರದಲ್ಲಿದಾರಾ? ಮನೇಲಿ ಇದಾರೆ ಗುರುಜಿ, ಇನ್ನೊಂದ್ ಮನೆ ತಗೊಂಡಿದ್ದಾರೆ, ಬೇರೆ ಮನೆ ಹೊಸದಾಗಿ. ಈಗ ಇರೋದು ಸ್ವಂತ ಮನೆ? ಹಾ, ಇರೋದು ಸ್ವಂತ ಮನೆ ನೋಡಿ, ಗುರುಜಿ. ಸುಮ್ಮನೆ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ಗೆ. ಈಗ ಅವನ ಹೆಸರಲ್ಲಿ ಮಾಡ್ಬೇಕಾ ಬೇಡವಾ ಅಂತ ಯಾಕೆ ನಿಮ್ಗೆ ಆಲೋಚನೆ ಬಂದಿದೆ? ಅಂದ್ರೆ ಅವ್ರಿಗೆ ಅವ್ರ ಅಮ್ಮಂಗೆ ನಮ್ಮ ಅಕ್ಕಂಗ್ ಮಾಡ್ದಾಗಿಂದ ಅದ್ ಯಾಕೋ ಅವ್ರಷ್ಟು ತೊಂದ್ರೆನೆ ಮನೆಗೆ, ಹಂಗಾಗಿ ಅವ್ರಿಗೆ ಆಗ್ಬರಲ್ಲೇನೋ, ಮಗನಿಗೆ ಮಾಡಿಸ್ಬೇಡಣ ಅಂತ ಗುರೂಜಿ. ನಿಮಗೆ ತಲೆ ಸರಿ ಇಲ್ಲ ಅಂತ ಹೇಳ್ತೀನಿ. ಮನೆ ಒಬ್ಬರಿಗೆ ಎಫೆಕ್ಟ್ ಆಗಲ್ಲ, ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ವಾಸ್ತು ಸರಿ ಇಲ್ಲ ಅಂದರೆ ಇರೋ ಬರೋರಿಗೆಲ್ಲ ಎಫೆಕ್ಟ್ ಆಗುತ್ತೆ, ಯಜಮಾನ್ರಿಗಲ್ಲ. ವಾಸ್ತು ಅನ್ನೋದು ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕ್ವಶನ್ ನಿಮಗೆ ಕೇಳ್ತೀನಿ. ಯಾರೋ ಒಬ್ಬರು ಮನೆ ಕಟ್ತಾರೆ, ಅವನಿಗೆ ಉತ್ತರ ಒಳ್ಳೆಯದು ಅಂತ ಬರ್ತದೆ. ಅವ್ರ ಮಗನಿಗೆ ಪೂರ್ವ ಒಳ್ಳೆಯದು ಅಂತಂದಾಗ ಡೋರ್ ಹೊಡಿತೀರಾ? ತಪ್ಪು. ಇದೆಲ್ಲ ಕಾಂಪೌಂಡ್ರುಗಳಿಗೆಲ್ಲ ಕಿತಾಪತಿ ನಿಮಗೆಲ್ಲ, ನಿಮ್ದೆಲ್ಲ ಇದಿರಲ್ಲ. ನಿಮ್ಮ ಮನೆ ಸುತ್ತ ಎಲ್ಲ ಈ ವೇಸ್ಟ್ ಬಾಡಿ ವಾಸ್ತುಗಳು ಕೂತಿರ್ತಾರಲ್ಲಿ ಮನೆ ಹತ್ರ ಎಲ್ಲ, ಅವ್ರಿಗೆ ವಾಸ್ತು ಗೊತ್ತು ಅಂತ. ಹೆಸರಿಗೆ ಆಗ್ಬರುತ್ತಾ ಇಲ್ವಾ ಅಂತಂದರೆ 2 ಥರ ತೊಗೋಬೇಕು ನಾವು ಯಾವಾಗಲೂ. ಇದು ತಿಳ್ಕೊಳ್ಳಿ ಎಲ್ಲರೂ, ಎಲ್ಲ ಪಬ್ಲಿಕ್ಸ್ ಎಲ್ಲ. ನಾನೊಂದು ಮನೆ ನನ್ನ ಮಗನಿಗೆ ಮಾಡಿಕೊಟ್ರೆ ಆ ಮನೆನ ಉಳಿಸ್ಕೊಳ್ತಾನ ಅನ್ನೋ ಪ್ರಶ್ನೆ ಬೇಕು, ಅವ್ನಿಗೆ ಮನೆ ಆಗ್ಬರುತ್ತಾ ಅನ್ನೋದಲ್ಲ. ಎಷ್ಟೋ ಜನ ಮನೆ ಮಾಡಿಕೊಟ್ಟು ನನ್ನ ಹೆಸರಿಗೆ ಬಂದಿದೆ ಅಂದ್ಬಿಟ್ಟು ಉಡಾಯಿಸಿದ್ದಾರೆ. ಅದನ್ನು ಯೋಚನೆ ಮಾಡಿ. ವ್ಯಕ್ತಿ ಹೇಗೆ ಅದನ್ನು ಬೇಕಾದ್ರೆ ನಾನು ಹೇಳ್ಬೋದೇ ಹೊರತು ಮನೆ ಆಗ್ಬರುತ್ತಾ ಅನ್ನೋಕ್ಕೆ ಶಾಸ್ತ್ರದಲ್ಲಿ ಎಲ್ಲೂ ಇಲ್ಲ. ಜ್ಯೋತಿಷ್ಯದಲ್ಲಿ ತಪ್ಪು ಪ್ರಶ್ನೆ ಕೇಳಿದ್ದೀರಾ. ಇದು ಎಲ್ಲ ವೀಕ್ಷಕರಿಗೂ ಹೇಳ್ತೀನಿ, ಇದು ಮನೆಗೆ ಆಗ್ಬರುತ್ತಾ ಅಂತ. ಮನೆ ಆಗ್ಬರೋಕ್ಕೆ ಅಲ್ಲಿ ವಾಸ್ತು ನೋಡಬೇಕು. ವಾಸ್ತು ಕರೆಕ್ಷನ್, ವಾಸ್ತು ಇಸ್ ಎ ಫಿಸಿಕಲ್ ಸಬ್ಜೆಕ್ಟ್, ನಾಟ್ ಎ ಆಸ್ಟ್ರಾಲಜಿಕಲ್ ಸಬ್ಜೆಕ್ಟ್. ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ನಾಟ್ ಎ ಪ್ಲಾನೆಟರಿ ಸಬ್ಜೆಕ್ಟ್, ಇಟ್ ಈಸ್ ಎ ಫಿಸಿಕಲ್ ಸಬ್ಜೆಕ್ಟ್. ಫಿಸಿಕಲ್ ಅಂತಂದರೆ ಕ್ಲೀನಾಗಿ ಆಯಾ ಎಲ್ಲ ಇದೆಯಾ, ಕರೆಕ್ಟಾಗಿ ಅಡುಗೆ ಮನೆ ಬರ್ತಕ್ಕಂಥ ಡಿಗ್ರಿ ವೈಸ್ ಇದೆಯಾ, ಆಮೇಲೆ ಬೆಡ್ರೂಮ್ ಬರೋದು ಡಿಗ್ರಿ ವೈಸ್ ಇದೆಯಾ, ಹಾಲ್ ಬರೋದು ಇದೆಯಾ, ಎಂಟ್ರೆನ್ಸ್ ಕರೆಕ್ಟಾಗಿ ಒಳ್ಳೆ ಝೋನಲ್ಲಿ ಇಟ್ಟಿದ್ದಾರಾ. ಮನೇಲಿ ಅವ್ರು ಒಬ್ಬರೇ ಇರ್ತಾರಾ? 7-8 ಜನ ಇರ್ತಾರೆ, 8 ಜನ ಇರ್ತಾರೆ, 3 ಜನ ಇರ್ತಾರೆ, 4 ಜನ ಇರ್ತಾರೆ. ವಾಸ್ತು ಅನ್ನೋದು ಎಲ್ಲರಿಗೂ ಸೀಮಿತ ಆಗಿರ್ತಕ್ಕಂಥದ್ದು. ನೀವು ಕೇಳ್ತಾ ಇರ್ತಕ್ಕಂಥದ್ದು ಮನೆ ಆಗಿ ಬರುತ್ತಾ ಅಂತಂದ್ರೆ ಮನೆ ಉಳಿಸ್ಕೊತಾನ ಅನ್ನೋದು ಒಂದು ಬೇಕು ಪ್ರಶ್ನೆ. ಅದು ಪ್ರಶ್ನೆ ಹಾಕಿದ್ಮೇಲೆ ನಾನು ನೋಡ್ತೀನಿ, 4ನೇ ಮನೆಯನ್ನು ನೋಡ್ಬಿಟ್ಟು ಸಜೆಸ್ಟ್ ಮಾಡ್ತೀನಿ. ಪ್ರಶ್ನೆ ಸರಿ ಇಲ್ಲ, ಅದೇನೋ ಅವ್ರು ಹೋದಾಗ್ಲಿಂದ ಅದು ಸರೋಗಿಲ್ಲ ಅನ್ನೋದು ಬರೀ ಬಂಡಲು. ನಿಮ್ಮ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ, ಮನೆ ಮೇಲಿಲ್ಲ. ಒಂದು ತಿಳ್ಕೊಳ್ಳಿ ಎಲ್ಲರೂ. ಈಗ ನಾವು 4 ಜನ ಇದ್ದೀವಿ, ಈ ಮನೆಗೆ ಬಂದಮೇಲೆ ನನಗೆ ಸಮಸ್ಯೆ ಆಗುತ್ತೆ. ಈ ಪಕ್ಕದಲ್ಲಿರೋಲ್ಲ ವಾಸ್ತು ದೋಷ ಏನೋ ಅಂತಾರೆ. ನನ್ನ ಜಾತಕದಲ್ಲಿರ್ತಕ್ಕಂಥ ಗ್ರಹಸ್ಥಿತಿಗಳ ಸಮಸ್ಯೆ, ಮನೇಲಿರೋರಿಗೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆಯಾ, ಆವಾಗ ವಾಸ್ತುಲೇನೋ ಸಮಸ್ಯೆ. ಅರ್ಥ ಆಯ್ತಾ ಎಲ್ಲರಿಗೂ? ಹೇಳಿದ್ದು ನಾನು ಮತ್ತೊಮ್ಮೆ ಹೇಳ್ತೀನಿ. 4 ಜನ ಇರ್ತೀರಾ, 4 ಜನದಲ್ಲಿ ಒಬ್ಬನಿಗೇನೋ ಸಮಸ್ಯೆ ಆಗ್ತಾ ಇರುತ್ತೆ ಅಂದರೆ ಅವನ ಜಾತಕದ ಸಮಸ್ಯೆ. ಆ ಮನೆ ಬಂದ ಮೇಲೆ ನನಗೆ ನಮ್ಮ ಮಗನಿಗೆ ಕಾಯಿಲೆ, ನನ್ನ ಗಂಡನಿಗೆ ಕೆಲಸ ಹೋಯಿತು, ನನಗೆ ಬಾಧೆ ಆಗ್ತಾ ಇದೆ, ನಮ್ಮ ಅತ್ತೆಯವರು ಯಾವಾಗಲೂ ಹುಚ್ಚರ ಥರ ಆಡ್ತಾ ಇದ್ದಾರೆ, ನಮ್ಮ ಮಾವನವರು ಮನೇಲೇ ಇರಲ್ಲ ಅಂತ ಓಡೋಗ್ತಾ ಇರ್ತಾರೆ. ಇದು ವಾಸ್ತು ದೋಷ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಪ್ರಶ್ನೆ ಕೇಳಿ. ಇಲ್ಲಿ 11 ಅಂತ ರಾಹು ಬಂದಿರೋದ್ರಿಂದ ಅದರಿಂದ ನೀವು ತೊಗೊಳೋದ್ರಿಂದ ಲಾಭ ಕಮ್ಮಿ ಅಂತ ಹೇಳ್ತೀನಿ. ಯಾಕೆಂದರೆ ರೆಟ್ರೋಗ್ರೇಡ್ ಬಂದಿರೋದ್ರಿಂದ ರಾಹು ಲಾಭ ಕಮ್ಮಿ. ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ತೊಗೊಂಡು ಇಟ್ಕೋಬೋದು. ಹೆಸರು ಮಾಡೋದ್ರಿಂದ ಸಮಸ್ಯೆ ಅಂತಕ್ಕಂಥ ತಪ್ಪು ಪ್ರಶ್ನೆಗೆ ಉತ್ತರ ನಾನು ಕೊಡೋದಿಲ್ಲ. ವಾಸ್ತು ಅನ್ನೋದು ಒಬ್ಬರ ಮೇಲೆ ಡಿಪೆಂಡ್ ಆಗಲ್ಲ. ಈಗ ನನಗೆ ಪೂರ್ವ ಆಗಿಬರುತ್ತೆ, ನನ್ನ ಮಗನಿಗೆ ಪಶ್ಚಿಮ ಆಗಿಬರುತ್ತೆ. ನಾನು ನನ್ನ ಮನೆಗೆ ಬಿಟ್ಟು ಹೋದ್ಮೇಲೆ ಅವನು ಆ ಕಡೆ ಹಿಂದುಗಡೆ ಮನೆ ಇರುತ್ತೆ, ಅದೇಂಗೆ ಪಶ್ಚಿಮಕ್ಕೆ ಗೋಡೆ ಹೊಡಿತಾನ? ವಾಸ್ತು ಪ್ರಕಾರ ಇದ್ದರೆ
ಯಾರು ಬೇಕಾದ್ರೂ ಹೋಗಿರ್ಬೋದು ಅಲ್ಲಿ. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾನೂ ಇರ್ಬೋದು ವಾಸ್ತು ಪ್ರಕಾರ ಇದ್ದರೆ. ವಾಸ್ತು ಪ್ರಕಾರ ಇತ್ತು ಅಂದರೆ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾಗೂ ಪ್ರಾಬ್ಲಮ್, ಯಾಕೋ ಸರಿಯಾಗಲಿ ಸೆಟ್ ಆಗಿಲ್ಲ ಅಂತ. ಅವ್ನ ಜಾತಕದ ಮೇಲೆ ಬೇರೆ ಡಿಪೆಂಡ್ ಆಗುತ್ತೆ, ಭೂಮಿ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ನಾನು ಟ್ರೈನ್ ಮಾಡ್ತೆ ಎಲ್ಲರಿಗೂ ಈ ಸಬ್ಜೆಕ್ಟ್ ಬಗ್ಗೆ ತಿಳಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೋಬೇಕು ಎಲ್ಲರೂ ಅವನ ಹೆಸ್ರಲ್ಲಿ ಮಾಡೋದು ಹಂಗಾಗುತ್ತೆ, ಇವನ ಹೆಸರು ಬರೀ ಗೋಳಾಟ ನಿಮ್ದೆಲ್ಲ, ಆ ಥರ ಎಲ್ಲ ಬರೋದೇ ಇಲ್ಲ ಜ್ಯೋತಿಷ್ಯ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ಕಾರ, ನಾವು ಸೋಲಾಪುರದಿಂದ ಕರೆ ಮಾಡ್ಲತ್ತಿರು. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ನೀವು ಕೇಳಬೇಕಿತ್ತು ಮೇಡಮ್. ಯಾವ ವಿಚಾರವಾಗಿ ಸರ್? ಮೇಡಮ್, ಒಂದು ಟಿವಿ ಸಿಕ್ಕರ ಮೈನ್ಗೆ ಭಾಗದ್ರಿ, ಅದು ಪಾರ್ಟ್ನರ್ದಾಗ ಮಾಡ್ಬೇಕಂತ ಅಲ್ಲತ್ತಿರು. ಮಾಡೋದಾಗ ಲಾಭ ಆಗ್ತದಿಲ್ಲ, ಕೇಳಬೇಕಾಗಿತ್ತು. ಬಿಸ್ನೆಸ್ ಬಗ್ಗೆ ಕೇಳಬೇಕಾ? ಹಾ, ಬಿಸ್ನೆಸ್ ಬಗ್ಗೆ. ಓಕೆ, ಹಾಗಾದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 148. 138. ಓಕೆ, 148. 148. ಹಾ, ಓಕೆ, ಗುರುಗಳಿದ್ದಾರೆ, ಕನ್ನಡದಲ್ಲಿ ಹೇಳಿ. ಹಲೋ, ಕನ್ನಡದಲ್ಲಿ ಹೇಳಿ. ಕನ್ನಡ ಬರಲ್ರಿ ಗುರು, ಜಸ್ಟ್ ಸ್ಪಷ್ಟವಾಗಿ. ಅಪ್ಪ ನಂಬರ್ ಕನ್ನಡದಲ್ಲಿ ಹೇಳಪ್ಪ. 148 138 148 158 148. 148. ಹಾ, 148. ಕನ್ನಡ ಬರಲ್ಲ. ಯಾವ ಊರಲ್ಲಿ ಇರೋದು ನೀವು? ಸೋಲಾಪುರ, ಮಹಾರಾಷ್ಟ್ರ ಗುರುಜಿ. ಪ್ರಶ್ನೆ ಏನಿತ್ತು ಅಂದ್ರೆ ಬಿಸ್ನೆಸ್ ಇದು ಒಂದು ಟಿವಿ ಸಿಕ್ಕರ ಮೈನ್ಗೆ ಭಾಗದ್ರಿ, ಅದು ಪಾರ್ಟ್ನರ್ದಾಗ ಮಾಡ್ಬೇಕಂತಲತ್ತಿರು. ಮಾಡದಾಗ ಏನ್ ಆತನಿಲ್ಲ. ಪಾರ್ಟ್ನರ್ ಮಾಡಿದ್ರೆ ಜಗಳಗಳಾಡಿ ಮೋಸ ಆಗುತ್ತೆ 8ನೇ ಮನೆ ಬಂದಾಗ. ವೆರಿ ಬ್ಯಾಡ್ ಫಾರ್ ಜಾಬ್, ಬಿಸ್ನೆಸ್, ಫೈನಾನ್ಸ್. 8 ಅಂದರೆ ಲಾಸ್ ಮತ್ತು ಮೋಸ. ನೀವು ಹಣ ಹಾಕ್ತಾ ಇದ್ದೀರಾ, ದುಡ್ಡು ಹಾಕ್ತಾ ಇದ್ದೀರಾ ಅದಕ್ಕೆ? ಇಲ್ರಿ, ಎಲ್ಲ ಹಣ ಅವ್ರು ಹಾಕ್ತಾರ, ಪಕ್ಕದ ದುಡಿಯೋದ್ರಿ ಬರೀ. ಹಣ ಹಾಕಿಲ್ಲ ಅಂದರೆ ಟ್ರೈ ಮಾಡಿ ಅಂತೀನಿ. ನಿಮ್ಮ ಹಣ ಏನಾರು ಹಾಕಂಗಿದ್ರೆ ಸಮಸ್ಯೆ. ಆಮೇಲೆ ನಿಮ್ಮನ್ನು ಬಿಡೋ ಚಾನ್ಸಸ್ಸು ಇರುತ್ತೆ. 8 ಬಂದಾಗ ನೀವು ಕೇಳಿರೋ ಪ್ರಶ್ನೆಯಲ್ಲಿ ಅದು ಸ್ವಲ್ಪ ಸಮಸ್ಯೆ ಅಂತಂದರೆ, ಒಂದು ಅದು ಮಾಡಿ ನಿಂತೋಗ್ಬೋದು, ಇಲ್ಲ ಅಂದರೆ ಚೆನ್ನಾಗಾದಾಗ ನೀನು ಆಚೆ ಹೋಗಪ್ಪ ಅನ್ಬೋದು. ಒಟ್ಟಿನಲ್ಲಿ ಸಮಸ್ಯೆ 8. ಏನು ಬಿಸ್ನೆಸ್ ಅದು ಇದರ ಲೈನಲ್ಲಿ? ಮ್ಯಾಂಗೋ ಪ್ಲಾಂಟ್ ಅದ್ರಿ ಗುರುಜಿ. 23 acres ಲ್ಯಾಂಡ್ ಅದ್ರಿ, ಅದು ಮಾಡ್ಬೇಕನ್ ಹ್ಯಾಂಗತ್ತಲತ್ತಿದ್ರು. ಅದು ಬಿಸ್ನೆಸ್ ಅಂತಾರ ಮಾರೋದು? ಫಾರ್ಮಿಂಗ್ ಶೇತಿ ರೀ ಗುರುಜಿ. ಅಗ್ರಿಕಲ್ಚರಾ? ಹಾ, ಅಗ್ರಿಕಲ್ಚರ್. ಸ್ಪಷ್ಟವಾಗಿಲ್ಲ. ಅಗ್ರಿಕಲ್ಚರ್ ಆದರೆ 8ನೇ ಮನೆ ಪಾಸಿಟಿವ್. ಅಗ್ರಿಕಲ್ಚರ್ ಆದರೆ ಡೆಫಿನೆಟ್ಲಿ 8ನೇ ಮನೆ ನಿಮಗೆ ಜಾಸ್ತಿ ದುಡ್ಡು ಕೊಡುತ್ತೆ. ಈ ದೀರ್ಘಕಾಲದ ಮರಗಳು ಹಾಕ್ತೀವಿ ಅಂದರೆ, ಇವತ್ತು ಮರ ಹಾಕಿದ್ರೆ 5 ವರ್ಷ ಆದಮೇಲೆ ಅದಕ್ಕೆ ಫಸಲು ಬರುತ್ತೆ, ಅಥವಾ 10 ವರ್ಷ ಆದಮೇಲೆ ನಮಗೆ ಅದು ರೇಟ್ ಬರುತ್ತೆ. ಅಂಥದ್ದು ಮಾತ್ರ ನಿಮಗೆ ಲಾಭ ತಂದು ಕೊಡುತ್ತೆ, ಮಾಡ್ಬೋದು. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಯಬಹುದಾಗಿದೆ ನಕ್ಷತ್ರ ನಾಡಿ ತರಗತಿಯ ಮೂಲಕ. ನಕ್ಷತ್ರ ನಾಡಿ ತರಗತಿಯ ಮೂಲಕ ನೀವು ಕೂಡ ಜ್ಯೋತಿಷ್ಯವನ್ನು ಕಲಿತು ನಿಮ್ಮ ಜೀವನವನ್ನು ಕೂಡ ರೂಪಿಸಿಕೊಳ್ಳಬಹುದಾಗಿದೆ. ಇದೇ ಜೂನ್ 8ನೇ ತಾರೀಕಿನಿಂದ 113ನೆಯ ಬ್ಯಾಚ್ ಆರಂಭವಾಗ್ತಾ ಇದೆ. ಕೇವಲ 7,999 ರೂಪಾಯಿಯಲ್ಲಿ, ಅದರಲ್ಲೂ ಕೂಡ ಕೇವಲ 15 ದಿನಗಳಲ್ಲಿ ನೀವು ಈ ಜ್ಯೋತಿಷ್ಯವನ್ನು ಕಲಿಯಬಹುದಾಗಿದೆ. ಅದರ ಜೊತೆಗೆ ನಿಮಗೆ ಒಂದು ಸುವರ್ಣ ಅವಕಾಶ ಅಂದರೆ, ನಾಳೆ ಮೇ 23ನೇ ತಾರೀಕು ಸಂಜೆ ಶನಿವಾರ 7:30 ಸಮಯದಲ್ಲಿ ಒಂದು ಆನ್ಲೈನ್ ಉಚಿತ ಜ್ಯೋತಿಷ್ಯ ಕ್ಲಾಸ್ ಕೂಡ ಇರುವಂಥದ್ದು. ಈ ಒಂದು ಕ್ಲಾಸ್ಗೆ ನೀವು ಕೂಡ ಅಟೆಂಡ್ ಆಗಬಹುದಾಗಿದೆ. ಮತ್ತೆ ಆಗ್ತಡ ಬೇಗ ಕಲೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ, ಹಾಗೆ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕೂಡ ನೀವು ಕಲಿರಿ ಅಂತ ಹೇಳ್ತಾ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಕೈಲಾಶ್ ಯಂತ್ರಕ್ಕೆ ಸಂಬಂಧಪಟ್ಟಂತೆ ವಿಟಿ ಪ್ಲೇ ಆಗುತ್ತೆ, ನೋಡ್ಕೊಂಬರೋಣ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 113ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರ ನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು. ಬಿಕಾಸ್ 50% ಜ್ಯೋತಿಷನ ನಂಬೋರು, 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನು, ಪಂಚಾಂಗಗಳನ್ನು ತುಂಬಾ ನಂಬೋರು.
ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ ಅದು ಆಪೋಸಿಟ್ ಆಗಿಬಿಟ್ಟಿದೆ, 20:80 ಆಗಿಬಿಟ್ಟಿದೆ. ಅದರಲ್ಲೂ 20% ತುಂಬ ಜನ ಆ್ಯಕ್ಚುಯಲ್ ಜ್ಯೋತಿಷ್ಯ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ್ಯ ಹತ್ರ ಹೋಗಿ ಅವರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು. ಸೊ ಈಗ ನಕ್ಷತ್ರ ನಾಡಿ ಕ್ಲಾಸ್ ಅಥವಾ ನಕ್ಷತ್ರ ನಾಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ, ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆ್ಯಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದರೆ, ಈಗ ಕೊರೋನಾ ಏನು ನಡೀತಾ ಇದೆ ಟ್ರೆಂಡಲ್ಲಿ, ಇದನ್ನು ಅವರು 2 ಏಪ್ರಿಲ್ 2019 ಪ್ರಿಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರ ಅನ್ನೋ ಮೆಥಡ್ ಹಾಕ್ಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದ್ರ ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದೊಂದು ಡಿವೈನ್ ಸಬ್ಜೆಕ್ಟು, ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಕೀಯಾಡ್ಸೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿಯಿಂದ ಇಟ್ಟು ಕಲ್ತರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 8ನೇ ಜೂನ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ. ಕೈಲಾಶ ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ? ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ, ವಾಸ್ತು ದೋಷಗಳನ್ನು ಸರಿಪಡಿಸಿ, ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಇಂದೇ ಆರ್ಡರ್ ಮಾಡಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಹಾಗೆ ಬಹುಮುಖ್ಯವಾದಂತಹ ವಿಚಾರ ಅಂತಂದರೆ, ನಾಳೆ ಮೇ 23ನೇ ತಾರೀಕು ಸಂಜೆ 7ವರೆಗೆ ಒಂದು ಉಚಿತವಾದಂತಹ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ ಇದೆ. ಇದಕ್ಕೆ ನೀವು ಎಲ್ಲರೂ ಕೂಡ ಜಾಯ್ನ್ ಆಗಬಹುದು. ಜಾಯ್ನ್ ಆಗಿ ಜ್ಯೋತಿಷ್ಯದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಂಡು ಆನಂತರ 113ನೆಯ ಬ್ಯಾಚ್ ಜೂನ್ 8ಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಬ್ಯಾಚ್ಗೂ ಕೂಡ ನೀವು ನಿಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಬೋದು, ಜ್ಯೋತಿಷ್ಯದ ಜರ್ನಿಯನ್ನು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನನ್ನ ಹೆಸರು ವಿನೋದ್ ಅಂತ, ಬೆಂಗಳೂರಲ್ಲಿದ್ದೀನಿ. BE M.Tech ಮಾಡಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸುಮಾರು 12 ವರ್ಷದಿಂದ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಆಯಿತು ನನಗೆ. ನನ್ನ ಮಗ ತೀರ್ಕೊಂಡ, 6 ತಿಂಗಳಾಯಿತು. ತೀರ್ಕೊಂಡಾಗ ಏನಕ್ಕೆ ಈ ಥರ ಆಯಿತು ಅಂತ ನಾನು ಗುರೂಜಿನ ಕೇಳಿದಾಗ ಅವರು ಹೇಳಿದ್ರು, ಆ ಕಾಂಬಿನೇಷನ್ಸಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಬಂದಾಗ ಈ ಥರ ಆಗಿದೆ ವಿನೋದ್, ಯು ಡಿಂಟ್ ಲರ್ನ್ ಆಸ್ಟ್ರಾಲಜಿ ಅಂದರು. ಈ ಆಸ್ಟ್ರಾಲಜಿ ನಾನು ಕಲ್ತಿಲ್ಲ ಅನ್ನೋದಕ್ಕೋಸ್ಕರ ನನಗೆ ಆ ಗಿಲ್ಟ್ ಫೀಲಿಂಗಿಂದ ಸುಮಾರು 5 ತಿಂಗಳಿಂದ ನಾನು ನಕ್ಷತ್ರನಾಡಿ, ಪರಾಶರ ಕುಂಡ್ಲಿ, ಅಷ್ಟಕ ವರ್ಗ, ಜೆಮಿನೈ, ವರ್ಷ ಪ್ರಿಡಿಕ್ಷನ್ ಆಗಿರ್ಬೋದು, ಇದೆಲ್ಲ ಡೀಪ್ ಅಡ್ವಾನ್ಸ್ ಲೆವೆಲ್ ಆಸ್ಟ್ರಾಲಜಿ ಕಲಿತು ನಾನು ಇವಾಗ ಆಲ್ರೆಡಿ ಕನ್ಸಲ್ಟೇಷನು ಮಾಡ್ತಾಯಿದ್ದೀನಿ. ನನ್ನ ಮಗ ಇವಾಗ ಏನಕ್ಕೋಸ್ಕರ ಈ ಥರ ಆಯಿತು ಅಂತಲೂ ನಾನು ಗೊತ್ತಾಯಿತು ನನಗೆ ಇವಾಗ ಏನಾಗಿದೆ ಅಂಥೇಳಿ. ಸೊ ನಕ್ಷತ್ರನಾಡಿ ಕಲ್ತಿದ ಮೇಲೆ ನಾನು ಇವಾಗ ಇಮೋಷ್ನಲಿ, ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ಆಲ್ ಕ್ರೆಡಿಟ್ ಗೋಸ್ ಟು ನಕ್ಷತ್ರನಾಡಿ ಅಂತ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.